I always believe that ಪ್ರತಿ ಒಂದು ಸಿನಿಮಾಲು ಐ ಥಿಂಕ್ ಆಲ್ ಸಾಂಗ್ಸ್ ಶುಡ್ ಬಿ ಎ ಡಿಫ್ರೆಂಟ್ ವರ್ಷನ್ ವೇರಿಯೇಷನ್ ಇರಬೇಕು ಅನಿಸುತ್ತೆ ನನಗೆ ಮ್ಯೂಸಿಕ್. ಆಬ್ವಿಯಸ್ಲಿ ಒಂದು ಕಮರ್ಷಿಯಲ್ ಸಿನಿಮಾ ಮಾಡಿದಾಗ ಐ ಫೀಲ್ ದ್ಯಾಟ್ ಮಿಕ್ಸ್ಡ್ ಬ್ಯಾಗ್ ಇದ್ದಷ್ಟು ಒಳ್ಳೆಯದು. ಒಂದು ದೇವ್ರ ಹಾಡಿರ್ಬೋದು, ಒಂದು ಕಮರ್ಷಿಯಲ್ ಸಾಂಗ್ ಇರ್ಬೋದು, ಒಂದು ಫ್ಯಾಮಿಲಿ ಸಾಂಗ್ ಇರ್ಬೋದು. ಸೊ ದಿಸ್ ಇಸ್ ಡೆಫಿನೆಟ್ಲಿ ಫ್ಯಾಂಟಾಸ್ಟಿಕ್. ತುಂಬ ಪ್ರೌಡ್ ಆಗುತ್ತೆ ನನಗೆ, ಎಸ್ಪೆಷಲಿ ಅಬೌಟ್ ಪ್ರೇಮ್, ಬಿಕಾಸ್ ಐ ಫೀಲ್ ದ್ಯಾಟ್ ಕನ್ನಡದಲ್ಲಿ ಬೇರೆ ಸಿನಿಮಾಗಳು ಸೂಪರ್ ಆಗಿರೋ ಹಾಡುಗಳು ಮಾಡಲ್ಲ ಅಂತಲ್ಲ. ಐ ಫೀಲ್ ದ್ಯಾಟ್ ಆರ್ ಮ್ಯೂಸಿಕ್ ಇಸ್ ರಿಯಲಿ ಇವಾಲ್ವಿಂಗ್. ನನ್ನ ಪ್ರಕಾರ ನಮ್ಮ ಕನ್ನಡ ಚಿತ್ರರಂಗ ತುಂಬ ಒಳ್ಳೆ ಒಳ್ಳೆ ಹಾಡುಗಳನ್ನು ತಗೊಬರುತ್ತೆ. ಬಟ್ ಐ ಆಲ್ಸೋ ಫೀಲ್ ದಟ್ ಪ್ರೇಮ್ ಇಸ್ ಒನ್ ಆಫ್ ದ ಬೆಸ್ಟ್. ಸೊ ನನಗೆ ನಾಟ್ ಬಿಕಾಸ್ he's my partner in crime, but I also think that he is fantastic with his music. Our music sense ತುಂಬ ಚೆನ್ನಾಗಿದೆ. I also feel that ಪ್ರೇಮ್ ಮತ್ತು ಅರ್ಜುನ್ ಯಾವಾಗಲೂ ಒಂದು ಹಾಡು ಮಾಡಿದಾಗ ಐ ಥಿಂಕ್ ದೇ ಪುಟ್ ಅ ಲಾಟ್ ಆಫ್ ಎಫರ್ಟ್ ಇನ್ ಇಟ್, ಆ್ಯಂಡ್ ತುಂಬ ಪ್ರೀತಿಯಿಂದ ಮಾಡ್ತಾರೆ. ಪ್ರೀತಿಯಿಂದ ಅಡುಗೆ ಮಾಡಿದ್ರೆ ಯಾವಾಗಲೂ ಚೆನ್ನಾಗಿರುತ್ತೆ ಅಂತ ನನ್ನ ಕುಕ್ಗೆ. ಐ ಥಿಂಕ್ ಪ್ರೀತಿಯಿಂದ ಅವರಿಬ್ಬರು ಯಾವುದೇ ಕೆಲಸ ಮಾಡಿದ್ರು ಐ ಥಿಂಕ್ ಇಟ್ಸ್ ರಿಯಲಿ ರಿಯಲಿ ಬ್ಯೂಟಿಫುಲ್. ಎಲ್ಲರೂ ಪ್ರೆಸ್ ಅವರೇ ಒನ್ ಮೋ ಅಂದಮೇಲೆ ನಂದೇನಿದೆ. I think everybody liked the song, so thank you so much for the response, and I hope this does well too. Thank you, ma'am. Thank you so much. Release agide special song to be frank. Thank you Nora madam, ಯಾಕೆಂದರೆ ಅವರ ಬ್ಯುಸಿ ಸ್ಕೆಡ್ಯೂಲಲ್ಲಿ ಬಂದಿದ್ದಕ್ಕೆ ಥ್ಯಾಂಕ್ಸ್ ಅ ಲಾಟ್. ಆ್ಯಂಡ್ ಮೋರ್ ಓವರ್ ಅರ್ಜುನ್ ಸರ್ಗೆ ತುಂಬ ಥ್ಯಾಂಕ್ಸ್ ಹೇಳಬೇಕು. ಯಾಕಂದರೆ ಅರ್ಜುನ್ ಸರ್ ಈ ಸಿನಿಮಾ ಕೆಲಸ ಮಾಡೋದಷ್ಟು ನಾನು ಯಾವುದರಲ್ಲೂ ನೋಡಿಲ್ಲ. ಯಾಕೆಂದರೆ ಯಾವಾಗಲೂ ಏನೇ ಒಂದು ಸರ್ಗೇನಾದರೂ ಪ್ರೇಮ್ ಸರ್ಗೆ ಒಂದು ಐಡಿಯಾ ಬಂದರೆ ಇದು ಚೇಂಜಸ್ ಆಗಲಿ, ಅದಕ್ಕೊಂದು ಇಂಪ್ರೂವ್ಮೆಂಟ್ ಆಗಲಿ ಯಾವಾಗಲೂ ಅವೈಲೇಬಲ್ ಇದು ಮಾಡಿಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಸರ್. ಆ್ಯಂಡ್ ಆನಂದ್ ಆಡಿಯೋ, ಶ್ಯಾಮ್ ಸರ್ ಮತ್ತು ಆನಂದ್ ಸರ್, ಟು ಬಿ ಫ್ರ್ಯಾಂಕ್ ಹೇಳಬೇಕು ಅಂತಂದರೆ ಅವರು ನಮ್ಮ ಕನ್ನಡ ಇಂಡಸ್ಟ್ರಿಗೆ ಒನ್ ಆಫ್ ದ ಮೇನ್ ಪಿಲ್ಲರ್ಸ್ ವೆನ್ ಇಟ್ ಕಮ್ಸ್ ಟು ಆಡಿಯೋ ಅಂತ ಬಂದರೆ. ಯಾಕಂದರೆ ಇಷ್ಟು ಬಿಗ್ ಬಜೆಟಲ್ಲಿ ನಾವು ಆಡಿಯೋ ಮಾಡಬೇಕು ಅಂದ್ಕೊಂಡಾಗ ಅವರು ಯಾವುದೇ ರೀತಿಯಾದ ಆಲೋಚನೆ ಮಾಡ್ದಲೆ ದೇ ಸ್ಟುಡ್ ವಿತ್ ಅಸ್. ಥ್ಯಾಂಕ್ ಯು ಸರ್, ಥ್ಯಾಂಕ್ಸ್ ಅ ಲಾಟ್. ಆ್ಯಂಡ್ ಪ್ರೇಮ್ ಸರ್ ಬಗ್ಗೆ ಹೇಳಬೇಕು ಅಂತಂದರೆ ಈ ಸಿನಿಮಾದಲ್ಲಿ ಅತಿ ಹೆಚ್ಚು ಪ್ರೀತಿ ಹಾಗೂ ಶ್ರಮದಿಂದ ಸಿನಿಮಾ ಮಾಡ್ತಿರೋದು ಅದು ಪ್ರೇಮ್ ಸರ್. ನಮ್ಮನ್ನೆಲ್ಲ ಜೊತೆಲಿ ಕರ್ಕೊಂಡು ಥ್ಯಾಂಕ್ ಯು ಸರ್, ಥ್ಯಾಂಕ್ಸ್ ಅ ಲಾಟ್. ಇನ್ನೊಂದು ತಿಂಗಳು ರಿಲೀಸ್ ಆರಾಮಾಗಿ. ಸೊ ಥ್ಯಾಂಕ್ ಯು. And Dhruva sir, thanks a lot. So thank you. Thank you Supreet sir. And finally we have ಹೇಳ್ತೀನಿ, ನಾನು ಮಾತಾಡ್ತೀನಿ. ಥ್ಯಾಂಕ್ ಯು ಸೊ ಮಚ್. ಓಕೆ, ಸೊ ಹಾಗಾದರೆ ನಮ್ಮ ಮಾಧ್ಯಮ ಮಿತ್ರರು ನಿಮ್ಮಲ್ಲಿ ಏನೇ ಪ್ರಶ್ನೆ ಇದ್ರು ಕೇಳ್ಬೋದು ನಮ್ಮ ಚಿತ್ರತಂಡದ ಜೊತೆ. ಮೈಕ್ ಒಂದು ಅಲ್ಲಿ ಕೊಡ್ತೀರಾ? ಲಂಡನ್ಗೆ ಯಾಕೆ ಹೋಗ್ಬೇಕಾಗಿತ್ತು? ಇಲ್ಲೂ ಇದ್ರಲ್ಲ ಲೈವ್ ಮ್ಯೂಸಿಕ್ ಮಾಡೋದು, ಟ್ಯಾಲೆಂಟ್ಸ್ ಇರ್ಲಿಲ್ವಾ? ಇಲ್ಲ, ಅಷ್ಟು ಜನ ಇಲ್ಲ ಮೇಡಮ್, ಇಲ್ಲಿ ಅಷ್ಟು ಜನ ಇಲ್ಲ. ಮೊದ್ಲಿದ್ರು, ಮೊದ್ಲೇ ನಿಮ್ಗೆ ಕೇರಳ ಅಲ್ಲೆಲ್ಲ ನಿಮ್ಗೆ 60 ಜನ 20 ಜನ 25 ಈ ತರ ಇದ್ರು. ಅಷ್ಟು ಜನ ಇಲ್ಲ ಮೇಡಮ್. ಅಲ್ಲಿ ನಿಮ್ಗೆ ಯುರೋಪ್ ಅಲ್ಲಿ ಹೋದ್ರೆ ನಿಮ್ಗೆ ಹತ್ತತ್ರ 300 ಜನ ಸಿಗ್ತಾರೆ, 300 ಮೆಂಬರ್ಸ್. ಅಂಡ್ ನಿಮ್ಗೆ ರಿದಮ್ ಎಲ್ಲ ನಾವು ಇದ್ರಲ್ಲಿ ಮಾಡೋದು, ಇಲ್ಲಿ ಮುಂಬೈಲಿ ಮಾಡೋದು ರಿದಮ್ ಎಲ್ಲ. ಅಂದ್ರೆ ಏನಾಗುತ್ತೆ, ಒಂದ್ಸರಿ ಮಾಡಿದಾಗ ಅದು ಇಂಪ್ಯಾಕ್ಟ್ ಬೇಕು ಅಂದ್ಬಿಟ್ಟು ಮಾಡ್ತಿರ್ತೀವಿ. ಈಗ ನೋಡಿದ್ರಲ್ಲ, ಸೌಂಡ್ ಕೇಳಿದ್ರಲ್ಲ ನೀವು. ಸೊ ಅದನ್ನೆಲ್ಲ ಮಾಡ್ಬೇಕಂತ ತುಂಬಾ ಕಷ್ಟ ಇರ್ತದೆ ಮೇಡಮ್. ಅದನ್ನ ಟೈಮ್ ಸ್ಪೆಂಡ್ ಮಾಡ್ಬೇಕು. ಆಮೇಲೆ ತಿರ್ಗಿ ನೋಡಿ, ನಮ್ಮ ಬಾಸ್ ಕೂತವನೆ, ಬಾಸ್ ಅಲ್ಲ, ಇನ್ವೆಸ್ಟ್ಮೆಂಟ್ ಬಗ್ಗೆ ಇದರಿಂದ ಮೂಲಕ ಕೇಳಿದ್ ನಾನು ನಿಮ್ಗೆ. ವೈ ಲಂಡನ್ ವೆನ್ ವಿ ಹ್ಯಾವ್ ಆರ್ ಟ್ಯಾಲೆಂಟ್ಸ್? ಇಲ್ಲ ಟ್ಯಾಲೆಂಟ್ ಅಂತ ಏನಿಲ್ಲ ಮೇಡಮ್. ಇಲ್ಲಿ ಮ್ಯೂಸಿಷಿಯನ್ಸ್ ಗಳು ಕಮ್ಮಿ ಇದ್ದಾರೆ. ಮ್ಯೂಸಿಷಿಯನ್ಸ್ ಗಳು ಇಲ್ಲಿ ಕಮ್ಮಿ ಇದ್ದಾರೆ. ನಿಮ್ಗೆ ಸ್ಟ್ರಿಂಗ್ಸ್ ಆಗ್ಲಿ, ಬೇರೆ ಬೇರೆ ಇದಾಗ್ಲಿ ಯಾರು ಜಾಸ್ತಿ ಇಲ್ಲ ಇಲ್ಲಿ ಈಗಿರೋ ಪರಿಸ್ಥಿತಿಗೆ. ಸೊ ಜಾಸ್ತಿ ಎಲ್ಲ ಆಗದೆ ಮೇಡಮ್. ಆಲ್ಮೋಸ್ಟ್ ಅಲ್ಲಿ ಎಲ್ಲರೂ ಮೇಡಮ್, ನಿಮ್ಮ ಅರ್ಜುನ ಮಾಡೋದಲ್ಲೇ ರೆಹಮಾನ್ ಅವರಾಗ್ಲಿ, MM ಕಿರವಾಣಿ ಆಗ್ಲಿ, ಅಂಡ್ ದೆನ್ ಆಲ್ಮೋಸ್ಟ್ ಸರ್ ಅವ್ರ ಬಗ್ಗೆ ಅಲ್ಲ, ನಾನು ನಿಮ್ ಬಗ್ಗೆ ಮಾತ್ರ ಕೇಳ್ತಾ ಇದ್ದಿದ್ದು. ಅವ್ರು ಅಲ್ಲೇರೂ ಹೋಗ್ಲಿ, ಬಟ್ ಐ ಜಸ್ಟ್ ವಾಂಟ್ ಟು ಆಸ್ಕ್ ವೈ ಲಂಡನ್. ಯು ಗೇವ್ ದ ಆನ್ಸರ್. ಒಂದು ಸಂದೇಶನೂ ಹೇಳಿದ್ರೆ ಇಲ್ಲಿ ಮ್ಯೂಸಿಷಿಯನ್ಸ್ ಕಡಿಮೆ ಇದ್ದಾರೆ, ಕಮ್ಮಿ ಇದ್ದಾರೆ ಮೇಡಮ್, ಕಮ್ಮಿ ಇದ್ದಾರೆ ಅಂತ ಅಷ್ಟೇ. ಓಕೆ, ಹ್ಯಾವ್ 2 questions to Nora. ಲವ್ ಯು ಮೇಡಮ್, ಲವ್ ಯು ಮೇಡಮ್. ಇಂಡಿಯಾಕ್ಕೆ ಮುಖ ಮಾಡ್ತಾ ಇರ್ತಕ್ಕಂಥದ್ದು. ಬಟ್ ಈಗ ಕನ್ನಡ ಇಂಡಸ್ಟ್ರಿಯಲ್ಲಿ ಆಗ್ತಿರುವಂಥ ಬದಲಾವಣೆ ಮತ್ತು ಬೆಳವಣಿಗೆ ನಿಮ್ಗೆ ಏನ್ ಚಾಲೆಂಜ್ ಮಾಡ್ತು? ಮತ್ತೆ ಬೇರೆ ಬೇರೆ ಲ್ಯಾಂಗ್ವೇಜ್ ಇಂದ ಆರ್ಟಿಸ್ಟ್ಗಳು ಬೇಕೇ ಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಸಿನಿಮಾಗಳು ತಯಾರಾಗ್ತಾ ಇದೆಯಾ ಅಂತ? ಹಂಗೇನಿಲ್ಲ ಮಗನ, ಕಂಟೆಂಟ್ ಅಷ್ಟೇ. ನಮಗೆ ಯಾವ ಥರ ಕಂಟೆಂಟ್ ಇರುತ್ತೆ ಅದ್ರ ಮೇಲೆ. ಅಂದರೆ ಇಲ್ಲಿ ಮಾಡಿ ಅಲ್ಲಿ ಮಾಡಿ ಎಲ್ಲೇ ಮಾಡಿದ್ರು. ಈಗ ಮೊದಲೆಲ್ಲ ಚಿಕ್ಕ ಇಂಡಸ್ಟ್ರಿ ಇತ್ತು, ನಮಗಿಂತ ಚಿಕ್ಕ ಇಂಡಸ್ಟ್ರಿ ಮಲಯಾಳಂ ಇಂಡಸ್ಟ್ರಿ ಇತ್ತು. ನೀವು ನೋಡಿದ್ರೆ ಇವತ್ತು ನೋಡಿದ್ರೆ ವರ್ಲ್ಡ್ ಮಾರ್ಕೆಟ್ ಇದೆ. ಇವತ್ತು ನಮ್ಮ ಕನ್ನಡ ಅದಕ್ಕಿಂತ ಡಬಲ್ ಮಾರ್ಕೆಟ್ ಇದೆ.
ಡಿಪೆಂಡ್ ಆನ್ ಸಿನಿಮಾಸ್ ಅಷ್ಟೇ. ಪಿಕ್ಚರ್ ಚೆನ್ನಾಗಿತ್ತಂದ್ರೆ ಸೊ ಎಲ್ಲಿ ಬೇಕಾದ್ರು ಭೂಮಿ ಎಲ್ಲಿವರೆಗೂ ಇದೆ, ಥಿಯೇಟರ್ಗಳು ಎಲ್ಲಿವರೆಗೂ ಇರುತ್ತೆ, ಜನ ಎಲ್ಲಿವರೆಗೂ ಸಿನಿಮಾ ನೋಡ್ಕೊಂಡು ಅಲ್ಲಿವರೆಗೂ ಸಿನಿಮಾ ಚೆನ್ನಾಗಿ ನೋಡ್ತಾರೆ. ಕಂಟೆಂಟು ಮೋಸ್ಟ್ ಇಂಪಾರ್ಟೆಂಟ್, ಕಂಟೆಂಟ್ ಮೇಲೆ ಸಿನಿಮಾಗಳು. ಈಗ ಎಲ್ಲೇ ಮಾಡೋ ನೀನು ನಡೀತೀವಿ, ಏನು ತೊಂದರೆ ಇಲ್ಲ. ಇಲ್ಲೇ ಮಾಡಬೇಕು ಅಲ್ಲೇ ಮಾಡಬೇಕು ಅಂತೇನಿಲ್ಲ. ಸೊ ಯಾವ ಸಿನಿಮಾ ಮಾಡಿದ್ರು ಕತೆ ಕಂಟೆಂಟ್ ಚೆನ್ನಾಗಿ ಆಡಿಯನ್ಸ್ ಕೂರಿಸ್ಕೊಂಡು ಕರ್ಕೊಂಡು ಹೋದ್ರೆ 100% ನೋಡ್ತಾನೆ. ವರ್ಲ್ಡ್ ಪೂರ ಸಿನಿಮಾ ನೋಡ್ತಾರೆ ಜನ. ಪ್ರೇಮ್ ಸರ್, ಈಗ ಲೋಕಲ್ ಫ್ಲೇವರ್ಸ್ ಸಾಂಗ್ ಅಂತ ಹೇಳಿದ್ರೆ ನಿಮ್ಮ ಲೆಫ್ಟ್ ಸೈಡ್ ಇಲ್ಲೇ ಸರ್ ನೀವು ಹೇಳಿ. ಈಗ ಲೋಕಲ್ ಫ್ಲೇವರ್ ಸಾಂಗ್ ಸ್ಟೈಲ್ ಅಂತ ಹೇಳಿದ್ರೆ ನೀವು ನೆನಪಾಗ್ತೀರಾ, ನಿಮ್ಮ ಸಾಹಿತ್ಯ ಕೂಡ ಹಾಗೆ ಇರುತ್ತೆ. ಬಟ್ ಲೋಕಲ್ ಸಾಂಗ್ಗೆ ನೀವು ಯಾವಾಗಲೂ ನಾನ್ ಲೋಕಲ್ ಹೀರೋಯಿನ್ಸ್ನ ಇಂಟ್ರೊಡ್ಯೂಸ್ ಮಾಡ್ತೀರಾ? ಅಂದರೆ ಈ ಬಾಲಿವುಡ್ ಬಾಂಬ್ಶೆಲ್ಗಳನ್ನ ನೀವು ಇಂಟ್ರೊಡ್ಯೂಸ್ ಮಾಡಿರೋಂಥದ್ದು ಈ ಹಿಂದೆ ಕೂಡ ಮಲ್ಲಿಕಾ ಶರಾವತ್ ಇರ್ಬೋದು, ಯಾನಾ ಗುಪ್ತಾ, ಆಮಿ ಜಾಕ್ಸನ್, ಸನ್ನಿ ಲಿಯೋನ್, ಈಗ ನೋರಾ ಫತಹಿ ಅವರು. ಸೊ ಏನಾದರೂ ಸ್ಟ್ರಾಟಜಿ ಇದೆಯಾ ಇದ್ರ ಹಿಂದೆ? ಹಂಗೇನಿಲ್ಲಪ್ಪ. ನನಗೆ ನೂರವರು ಡ್ಯಾನ್ಸ್ ಇದೆಯಲ್ಲ ತುಂಬ ಚೆನ್ನಾಗಿ ಅನ್ನಿಸ್ತು. ಲೈಕ್ ಈ ಸಾಂಗ್ಗೆ ಬೇಸಿಕಲಿ ಅವರಿದ್ರೆ ಚಂದ ಅಂತ ಅಂದ್ಬಿಟ್ಟು ಅದನ್ನ ಇಟ್ಕೊಂಡು ಮಾಡಿದ್ದು. ಆ ಥರದ್ದೇನಿಲ್ಲ, ಜನಗಳು ಒಂದು ಎಂಟರ್ಟೈನ್ಮೆಂಟ್ ಅಲ್ವಾ. ಸೊ ಆ ಸಿಚುವೇಶನ್ ಹಂಗಿದೆ, ಅದಕ್ಕೆ ಮಾಡಿದ್ದು. ಆಮೇಲೆ ನಾಟ್ ಲೈಕ್ ಎ ಸ್ಪೆಷಲ್ ಸಾಂಗ್ಸ್ ಹೀರೋಯಿನ್ ಅಂತ ಏನಲ್ಲ, ಅವರು ಹೀರೋಯಿನ್. ಸೊ ಬಾಲಿವುಡಲ್ಲಿ ಮಾಡಿದ್ದಾರೆ, ಎಲ್ಲ ತಮಿಳಲ್ಲಿ ನಡೀತಾ ಇದೆ ಇವಾಗ. ನಾನು ಒಂದ್ಸಲ ಅವ್ರು ಮೀಟ್ ಮಾಡಿದಾಗ ಅದನ್ನ ಹೇಳಿದೆ, ನೆಕ್ಸ್ಟ್ ಹೀರೋಯಿನ್ ಮಾಡೋಣ ಬಿಡಿ ನಿಮ್ಮನ್ನ ನೋಡೋರೆ ಅಂತ. ಸೊ ಹಂಗೆ ಹೀರೋಯಿನ್ ಆಲ್ವೇಸ್. ನೋರಾಜಿ, ಐ ಹ್ಯಾವ್ ಕ್ವಶನ್ ಫಾರ್ ಯು. ಜಿ, ಎಲ್ಲರಿಗೂ ಅದೇ ಭಯ ಆಗ್ತಿದೆ ಸರ್ ಈಗ. ಇಲ್ಲ ಏನ್ ಗೊತ್ತಾ, ಸೊ ಒಂದು ಜನನಾಯಕನಾಗ್ಲಿ KVN ಪ್ರೊಡಕ್ಷನ್ ಅಂದ ತಕ್ಷಣ ಇಟ್ಸ್ ಬಿಗ್ ಇನ್ವೆಸ್ಟ್ಮೆಂಟ್. ನಿಮ್ಗೆ ಗೊತ್ತೇ ಇದೆ ಎಷ್ಟು ಜನ ಕೆಲಸ ಮಾಡಿದ್ದಾರೆ, ಎಷ್ಟು ಜನ ಅದರಿಂದ ಊಟ ಮಾಡಿದ್ದಾರೆ, ಎಷ್ಟು ಜನ ಕಲಾವಿದರು ಬದುಕ್ತಿದ್ದಾರೆ, ಎಷ್ಟು ಜನ ಟೆಕ್ನಿಷಿಯನ್ಸ್ ಬದುಕ್ತಿದ್ದಾರೆ ಅಂತ. ಈಗ ಹೆಂಗೆ ಅಂದ್ರೆ ಆನೆ ಕಷ್ಟ ಆನೆಗೆ ಗೊತ್ತು, ಇರುವೆ ಕಷ್ಟ ಇರುವೆಗೆ ಗೊತ್ತು ಅಂತೀವಲ್ಲ ಹಂಗೆ. ಸೊ ಅಲ್ಲಿ ಸಮ್ ಪ್ರಾಬ್ಲಮ್ ಆದಾಗ ಏನಾಗುತ್ತೆ, ನೆಕ್ಸ್ಟ್ ಇನ್ನೊಂದು ಟಾಕ್ಸಿಕ್ ಆಗಲಿ, ಅದು ಹೆವಿ ಬಜೆಟ್ ಸಿನಿಮಾ, ಅದು ಇದಾಯ್ತು. ಸೊ 3 ಸಿನಿಮಾ ಅಟೆಂಡ್ ಒಂದು ಸಂಸ್ಥೆ ಮಾಡ್ಬೇಕಾದ್ರೆ ಎಷ್ಟು 1000 crores ಎಬೋ ಅನ್ಕೊಳ್ಳಿ. ನನಗೆ ಗೊತ್ತಿಲ್ಲ ಅದು, ನಾನು ಸುಮ್ಮನೆ ಹೇಳ್ತೇನೆ. ಅಲ್ಲಿ ಪಕ್ಕದಲ್ಲಿ ಕೂತವ್ರೆ ಇನ್ಕಮ್ ಟ್ಯಾಕ್ಸ್ ಓದಿದ್ದಾರೆ, ಅವೆಲ್ಲ ಯಾಕೆ ಬೇಕು ನಮಗೆ. ಸೊ ಅಲ್ವಾ ಮಗ, ಹೂ ಅಂತ್ಯಾ ಇದನ್ನ, ಹೂ ಅಂತ್ಯಾ, ಓಕೆ ಹೂ ಅಂದವ್ರೆ. ಸೊ 100% ಒಂದು ಏನಾಗಿತ್ತು, ನಮ್ದೆಲ್ಲ ಡೇಟ್ ಎಲ್ಲ ಫಿಕ್ಸ್ ಆಗಿತ್ತು ಆವಾಗಲೇ. ಸ್ವಲ್ಪ ಏರುಪೇರು ಆಗಿದ್ದರಿಂದ KVN ಪ್ರೊಡಕ್ಷನ್ ಅಂತ ಇದು ಬರುತ್ತೆ, ಲೇಟ್ ನೋ ನಥಿಂಗ್. KVN ಇಸ್ ಆಲ್ವೇಸ್ ಆನ್ ಟ್ರ್ಯಾಕ್ ಅಲ್ಲಿ ಹೋಗ್ತಿದ್ದಾರೆ. 30ನೇ ತಾರೀಕು ಬರುತ್ತೆ, 100% ಬರುತ್ತೆ. ಇದು ಕಂಟಿನ್ಯೂಷನ್ ನಾವು ಮಾಡ್ಲೇಬೇಕು ಸುಪ್ರೀತ್ ಅವ್ರ ಜೊತೆ, ಅವ್ರ ಬಿಸ್ನೆಸ್ ಹೆಡ್ KVN ಇದರಿಂದ. ಸರ್, ನೀವು ಯು ಪ್ರಯಾರಿಟೈಸ್ಡ್ ಜನನಾಯಕನ್ ಅಂಡ್ ಟಾಕ್ಸಿಕ್ ಓವರ್ KD. ಯಾಕೆ ನಿಮ್ಗೆ ಪ್ರೇಮ್ ಬಗ್ಗೆ ಫೇತ್ ಇರ್ಲಿಲ್ವಾ? ಇವಾಗ ಅದೆರಡು ಪೋಸ್ಟ್ಪೋನ್ ಆಗಿರೋದಕ್ಕೆ ಇವಾಗ KD ಬರ್ತಾ ಇದೆಯಾ? ಲವ್ ಯು ಮೇಡಮ್. ಅಪ್ಪ ನನ್ನ ಒಬ್ರು ಯಾರು ಬೆಂತಟ್ಗತಿ ನಾನೇ ಮೇಡಮ್. ಬೇಸ್ ಮಗನೇ, ಓಕೆ. ಅಲ್ಲ, ಬಿಕಾಸ್ KD ಫಸ್ಟ್ ಬರ್ಬೇಕಾಗಿತ್ತು, ಬಟ್ ನೀವು ಜನನಾಯಕನ್ ಬರ್ತೆ ಅಂತ KD ಪೋಸ್ಟ್ಪೋನ್ ಮಾಡಿದ್ರಿ, ಆಮೇಲೆ ಟಾಕ್ಸಿಕ್ ಬರ್ತೆ ಅಂತ KD ಪೋಸ್ಟ್ಪೋನ್ ಮಾಡಿದ್ರಿ. ಇವಾಗ ಅದೆರಡು ಪೋಸ್ಟ್ಪೋನ್ ಆಗಿರೋದಕ್ಕೆ ಓಕೆ ಹಳೆ ಪಾದವೇ ಗತಿ ಅಂತ ವಾಪಸ್ ಅದಕ್ಕೆ ಬಂದ್ರಿ ನೀವು. ಮೇಡಮ್, KD ಡೇಟ್ ಆಗಲಿ ಎಲ್ಲ ಡೇಟನ್ನು ಲಾಸ್ಟ್ ಇಯರ್ ಅನೌನ್ಸ್ ಮಾಡಿರೋದು, ಯಾವುದು ಇವಾಗ ಹೊಸದಾಗಿ ಅನೌನ್ಸ್ ಮಾಡಿರೋದಿಲ್ಲ. ಇಲ್ಲಿ ನೀವು ಡೇಟ್ ತೆಗೆದ್ರೆ ಲಾಸ್ಟ್ ಜೂನಲ್ಲೇನೋ ನಾವು ಅನೌನ್ಸ್ ಮಾಡಿದ್ವಿ, ಸಾರಿ ಈ ಡಿಸೆಂಬರ್ಲೇನೋ ಲಾಸ್ಟ್ ಸಾಂಗಲ್ಲೇನೋ ಸರ್ ನಾವು ಹಾಕಿದ್ದು ಡೇಟ್, ಡಿಸೆಂಬರಲ್ಲಿ ನೋಡಿದ್ವಿ. ಹಾಂ, ಜೋಡತ್ತು ಸಾಂಗ್ ಯಾವಾಗ ರಿಲೀಸ್ ಆಗಿದ್ದು ಅಂದರೆ ಜನನಾಯಕನ್ ಇವೆಂಟ್ ಟೈಮಲ್ಲಿ ಆಗಿತ್ತು. ಯಾರಿಗೂ ಸಿನಿಮಾ ಪುಷ್ ಆಗುತ್ತೆ ಅಂತ ಯಾರಿಗೂ ಗೊತ್ತಿರಲಿಲ್ಲ. ಸೊ ಇಟ್ ವಾಸ್ ಆಕ್ಸಿಡೆಂಟಲ್. ಅಲ್ಲ, ಇದೊಂಥರ ಬಾಲ್ ತರ ಈ ಕಡೆ ಆ ಕಡೆ ಎಸ್ಬಿಟ್ರಿ ಸರ್. ಓಕೆ ಆಯ್ತು, ಬರ್ಲಿ. ಜನನಾಯಕನ್ ಬರ್ತಾ ಇದೆ, ಅದು ಇಂಪಾರ್ಟೆಂಟ್. ಟಾಕ್ಸಿಕ್ ಬರ್ತಾ ಇದೆ, ಅದು ಇಂಪಾರ್ಟೆಂಟ್. ಎಲ್ಲ ನಿಮ್ ಸಿನಿಮಾನೇ, ಬಟ್ KDನ ಒಂಥರ ಸೈಡ್ ಲೈನ್ ಮಾಡಿದ್ರಿ ಆ ಟೈಮಲ್ಲಿ. ಇವಾಗ ಏನು ಅದೆರಡು ಬರ್ತಾ ಇಲ್ಲ ಅಂತ ಇದಕ್ಕೆ ಬರ್ತಾ ಇದ್ರ ಅಂತ? ಅಲ್ಲ ಮೇಡಮ್, ಈ ಡೇಟ್ ಮುಂಚೆನೆ ಫಿಕ್ಸ್ ಆಗಿ ಡೇಟ್ ಅಲ್ಲ, ಹೊಸದಾಗಿನ ಅನೌನ್ಸ್ ಮಾಡಿದ ಡೇಟ್ ಅಲ್ವಲ್ಲ. ನಿಮಗೆ ಡಿಸೆಂಬರ್ 25th ನಾವು ಅನೌನ್ಸ್ ಮಾಡಿದ್ವಿ, ಏಪ್ರಿಲ್ 30th ಸಿನಿಮಾ ಬರುತ್ತೆ ಅಂತ. ಸೇಮ್ ಡೇಟ್ಗೆ ಬರ್ತಾ ಇದೀವಿ. ಇಲ್ಲ ಮೇಡಮ್. ಆಮೇಲೆ KVN ಸರ್ ಅದನ್ನೇ ಹೇಳ್ತಿದ್ರು, ಐ ಹೋಪ್ KD ಪ್ರೇಮ್ ಅವರೇ, ನನಗೆ ನಿಮ್ಮ ಮೇಲೆ ತುಂಬಾ ಹೋಪ್ ಇದೆ, KD ಮೇಲೆ ತುಂಬಾ ಹೋಪ್ ಇದೆ. ಐ ಹೋಪ್ ನನಗೆ ಇದು ಬಿಗ್ಗೆಸ್ಟ್ ಸಿನಿಮಾ ಆಗುತ್ತೆ ನನ್ನ ಪ್ರೊಡಕ್ಷನ್ ಅಲ್ಲಿ ಅಂತ ಪಾಪ ಸುಮಾರು ಸರಿ ಹೇಳಿದ್ದಾರೆ. ಸೊ KVN ಸರ್, ನಾನು ಅವಾಗಲೇ ಹೇಳ್ದಂಗೆ ಆನೆ ಕಷ್ಟ ಆನೆಗೆ ಇರುವೆಕಷ್ಟ ಇರುವೆಗೆ ಗೊತ್ತು ಅಂತ. ಸೊ ಅವ್ರವ್ರ ಕಷ್ಟಗಳಿರುತ್ತೆ. ಬಟ್ ಎನಿವೆ, ನೀವು ಹೇಳಿದ್ದು ಫಸ್ಟ್ ಸ್ಟಾರ್ಟ್ ಮಾಡಿ ಸಿನಿಮಾ ಮತ್ತೆ ಫಸ್ಟ್ ರಿಲೀಸ್ ಆಗ್ತಿದೆ, ಅದೊಂದು ಥ್ಯಾಂಕ್ ಯು ಮೇಡಮ್, ಲವ್ ಯು. ಅಂಡ್ ಅಲ್ಲ, ನೀವು ನೋರಾ ಫತೇಹಿ ಸಾಂಗ್ ಮೇಲೆ ಎಷ್ಟು ಹೈಪ್, ಇಷ್ಟು ಡಿಪೆಂಡ್ ಆಗಿದ್ದಾರೆ ಇವಾಗ ಹೈಪ್ಗೆ ಮತ್ತೆ ವಾಪಸ್? ಇಲ್ಲ ಮೇಡಮ್, ಹಂಗೇನಿಲ್ಲ ಮೇಡಮ್. ಬೆಳಿಗ್ಗೆ ಹೋಗೋದು ನಡೀತದೆ, ಸಿನಿಮಾ ಬೆಳಿಗ್ಗೆ ರಿಲೀಸ್ ಮಾಡೋದು ನಡೀತದೆ. ಯಾಕೆ ಇಲ್ಲ, ನಮ್ಮ ಮೈದನ್ ಗ್ಯಾಂಗ್ ಇದೆ ಮೇಡಮ್. ದ್ರೋನ್ ಗ್ಯಾಂಗ್ ಇದೆ. ಏನ್ ಮೇಡಮ್, ಅವ್ನಿಗೆ ಏನ್ ಗೊತ್ತಾ ಮೇಡಮ್, ಅವ್ನೊಂದು ಒಳ್ಳೆ ಸಿನಿಮಾ ಮಾಡ್ಬೇಕಷ್ಟೇ ಅಂತ.
ಅವ್ರು ಒಳ್ಳೆ ಸಿನಿಮಾ ಮಾಡಿದ್ರೆ ಅವನಷ್ಟು ಕಲೆಕ್ಷನ್ ಎತ್ಕೊಬರೋ ಮಾಸ್ ಹೀರೋ ಈಗ ಸದ್ಯದ್ದು ಮಾಡಿದ್ದಾರೆ ಓಕೆ. ಅಲ್ಲ ಸರ್, ಇವಾಗ ಧ್ರುವ ಸರ್ಜಾ 2.0 ಆಗ್ಬಿಟ್ಟಿದ್ದಾರೆ. ನೀವೇನಾದ್ರು ಕೇಳಿ ರಿಲೀಸ್ ಮಾಡ್ತಂದ್ರೆ ಅವ್ರು ಕ್ರಿಮಿನಲ್ ಆಗ್ತಾರೆ ಗ್ಯಾರಂಟಿ. ಇಲ್ಲ ಅವನು ಕ್ರಿಮಿನಲ್ ಆಗಲ್ಲ ಮೇಡಮ್, ನನಗೆ ಯಾವತ್ತು ಕ್ರಿಮಿನಲ್ ಆಗಲ್ಲ ಅವನು. ನಮ್ಮ ಇದ್ದಾನ ತಮ್ಮ ಅವನು, ಆಯ್ತೇನ ಅವನ್ನ ಆಗೋದು. ಪ್ರೇಮ್ ಸರ್, ಸಿನಿಮಾದ ಡ್ಯೂರೇಷನ್ ಹೇಳ್ತಾರೆ ಧ್ರುವ ಅವರು. ಸರ್ ಈ ಕಡೆ 2 ಗಂಟೆ 23 ನಿಮಿಷ ಅಂತ. ಸೊ 4 ವರ್ಷದ ಜರ್ನಿ, ತುಂಬಾ ದೊಡ್ಡ ಕ್ಯಾನ್ವಾಸ್ ಅಲ್ಲಿ ಮಾಡಿರುವಂತ ಸಿನಿಮಾ. ಭಾಗ 2 ಬರುತ್ತೆ ಅಂತ ಒಂದಷ್ಟು ಕನೆಕ್ಟ್ ಮಾಡಿದೀವಿ. ಒಂದು ಇದರಲ್ಲಿ ಇಲ್ಲೇನೆ ಸೊ ಕನೆಕ್ಟ್ ಮಾಡಿದೀವಿ ಅದನ್ನ. ಸೊ 100% ಮೊನ್ನೆ KVN ಸರ್ ಅದೇ ಹೇಳ್ತಿದ್ರು, ದಯವಿಟ್ಟು ಅದನ್ನ ಇದನ್ನ ಮಾಡಿ ಕಂಟಿನ್ಯೂ ಮಾಡಿ ಪ್ರೇಮ್ ಅವ್ರೆ ಅಂತ. ಅಂಡ್ ಥ್ಯಾಂಕ್ಸ್ ಟು ನಮ್ಮ ಡಾರ್ಲಿಂಗ್ ಕಿಚ್ಚ ಸುದೀಪ್ ಸರ್ಗೆ ಇಲ್ಲಿಂದ ಡಾರ್ಲಿಂಗ್ ಥ್ಯಾಂಕ್ಸ್ ಹೇಳ್ತೀನಿ. ಯಾಕೆಂದ್ರೆ ನನ್ನ ಒಂದು ಮಾತು ಹೋಗಿ ಕೇಳಿದ ತಕ್ಷಣ ಡಾರ್ಲಿಂಗ್ ಬನ್ನಿ, ನಿಮ್ಗೆ ಒಂದು ಒಳ್ಳೆ ಇದಿದೆ ಇದರಲ್ಲಿ ಕೇಳಿಲಿ, ದಯವಿಟ್ಟು ಬನ್ನಿ ಅಂತ. ಸೊ ಆ ಇದರಲ್ಲಿ ಆಯ್ತು ಚಿನ್ನ ಯಾವಾಗ ಬರ್ಬೇಕು ಕೇಳೋ ಅಂತ ಬಂದ್ರು. ಇಲ್ಲಿಂದ ಥ್ಯಾಂಕ್ಸ್ ಹೇಳ್ತೀನಿ ಅವ್ರಿಗೆ. ಥ್ಯಾಂಕ್ ಯು ಡಾರ್ಲಿಂಗ್. ಅಂಡ್ ನಿಮ್ಮನ್ನ ಒಂದು ಅವ್ರನ್ನ ಒಂದು ಸ್ಟೇಜ್ ಮೇಲೆ ಹತ್ತಿಸ್ತೀನಿ, ಇದು ಹತ್ತಿ ಸಿಗೋದಲ್ಲೇ. ಸೊ ಯಾವ ಪಾತ್ರ ಏನು ಅಂತ ಬರುತ್ತೆ. ಪ್ರೇಮ್ ಸರ್, ಸಿನಿಮಾ ಲಾಂಚ್ ಆಗಿ ಏನು ಡಿಲೇ ಆಗಿದ್ದ ಕಾರಣ ಏನು? ಈ ಡಿಲೇ ಅಂತೇನಿಲ್ಲ ಬ್ರದರ್, ನಾನು ಸ್ಟಾರ್ಟ್ ಮಾಡಿದ್ದು ಪೂಜೆ ಮಾಡಿದ್ಮೇಲೆ ನಿಮಗೆ ಗೊತ್ತೇ ಇತ್ತು, ಧ್ರುವರ್ದು ಒಂದು ಸಿನಿಮಾ ಇತ್ತು, ಮಾರ್ಟಿನ್ ಇತ್ತು, ಅದು ಕಂಪ್ಲೀಟ್ ಆಗಬೇಕಾಗಿತ್ತು ಆ್ಯಕ್ಚುಲಿ. ಸೊ ಅದು ನಾವು ಪೂಜೆ ಮಾಡಾದ್ಮೇಲೆ ಧ್ರುವರ್ದೆಲ್ಲ ಮುಗಿಸಿ ಬರೋಷ್ಟೊತ್ತಿಗೆ ಹತ್ತತ್ರ 1.5 year 2 years ಆಯಿತು. ಆ ಸಿನಿಮಾ ಎಲ್ಲ ಮುಗಿಬೇಕು, ಯಾಕಂದ್ರೆ ಒಂದು ಶೆಡ್ಯೂಲ್ ಮಾಡಿದ್ವಿ. ಯಾಕಂದ್ರೆ ಇಬ್ಬರಿಗೂ ಒಬ್ಬ ನಾಯಕ ನಟ ಅಂದ್ಮೇಲೆ ಇಬ್ರು ಒಪ್ಕೊಂಡಿರಿ, ಇಬ್ರಿಗೂ ನಿರ್ಮಾಪಕರಿಗೆ ನ್ಯಾಯ ಒದಗಿಸ್ಲೇಬೇಕಾಗ್ತದೆ. ಯಾಕಂದ್ರೆ ಇಬ್ರು ಬದುಕಬೇಕು, ಇಬ್ರು ಇದು ಮಾಡ್ಬೇಕು. ಯಾಕಂದ್ರೆ ಅವನ ಮೇಲೆ ಅಷ್ಟು ಕೋಟಿ ಬಂಡವಾಳ ಹಾಕಿ ಒಂದ್ಸರಿ ದಪ್ಪ ಆದ, ಒಂದ್ಸರಿ ಸಣ್ಣ ಆದ. ಸೊ ಆ ಇದಕ್ಕೆ ಮತ್ತೆ ಹೆಲ್ತ್ ಇಶ್ಯೂಸ್ ಆಗ್ಬಿಟ್ರೆ ಕಷ್ಟ ಆಗ್ಬಿಡುತ್ತೆ. ಯಾಕಂದ್ರೆ ಅವ್ನ ಲೈಫ್ ಅಲ್ವಾ, ಅದನ್ನು ನೋಡ್ಬೇಕು. ಸೊ ಆ ದೃಷ್ಟಿಯಿಂದ ಸ್ವಲ್ಪ ಸಣ್ಣ ಹೆಚ್ಚು ಏರುಪೇರಲ್ಲಿ ಒಂದು 6 ತಿಂಗಳು 8 ತಿಂಗಳು ಹಂಗೆ ಆಯ್ತುಬಿಟ್ರೆ ಇಸ್ ಸಿನಿಮಾಸ್ ನಥಿಂಗ್ ಲೇಟು ಆ ಥರದ್ದೇನೂ ಇಲ್ಲ. ಸೊ ಸಿಂಪಲ್. ಪ್ರೇಮ್ ಸರ್, 4 ಸಾಂಗ್ ಈಗ ಹಿಟ್ ಆಗಿ, 4ನೇ ಸಾಂಗ್ ಇವತ್ತು ರಿಲೀಸ್ ಆಗಿದೆ. ಬಟ್ ಇಷ್ಟು ದೊಡ್ಡ ಕ್ಯಾನ್ವಾಸ್ನ ಸಿನಿಮಾ 4 ಸಾಂಗಲ್ಲಿ ನೀವೇ ಹಾಡೋದು ನಿಮ್ಮ ಐಡಿಯಾ ಆಗಿತ್ತು, ಅರ್ಜುನ್ ಜನಿ ಅವರ ಐಡಿಯಾ ಆಗಿತ್ತು? ಇಲ್ಲಪ್ಪ, ನಾನು ಹಾಡೇ ಇಲ್ಲ ಗುರುವೆ. ಯಾರು ಹಾಡಿದ್ದು? ನಾನು ಒಂದೇ ಸಾಂಗ್ ಹಾಡಿರೋದು. ಅಲ್ಲ ಸರ್, ಅಂತಮ್ಮ ಜೋಡಿ ತಗೊಂಡು ಇದು ಬಂದ್ಬಿಟ್ಟು ಕೋರಸ್. ಅದೇ ಸರ್, ಫಸ್ಟ್ ಸಾಂಗ್ ಅಲ್ಲೂ ನಿಮ್ ಕೋರಸ್. ಕೋರಸ್ ಹಾಡ ಹೇಳ್ತೀನಿ ನಾನು. ಕರಿಯಾ ಪಿಕ್ಚರ್ ಇಂದ ಕೋರಸ್ ಹಾಡ್ತೀನಿ ನಾನು. ಕರಿಯಾ, ಎಕ್ಸ್ಕ್ಯೂಸ್ ಮೀ, ಜೋಗಯ್ಯ ಎಲ್ಲ ಕೋರಸ್. ಯಾರ ಕೇಳಿದ್ರೆ ಕೋರಸ್ ಅಂತ ನಾನು ಫಸ್ಟ್ ಹೋಗಿ ನಿಂತ್ಕೊತೀನಿ, ನಾನು ಮಾಡ್ತೀನಿ ಗುರುವೆ ಅಂತ. ಕೋರಸ್ ಯಾಕಂದ್ರೆ ಲರ್ನಿಂಗ್, ನಾನು ಕಲಿಬೇಕು. ನಾನು ಯಾವಾಗಲೂ ಅಷ್ಟೇ, ನಾವು ಅರ್ಜುನ ಕೀಬೋರ್ಡ್ ಪಕ್ಕ ನಿಂತು ಕುತ್ಕೊಂಡ್ರೆ ನನಗೆ ಕೈ ಹಿಂಗೆ ಅಂತ ಇರ್ತದೆ, ಏನೋ ಮಗನೇ, ಏನೋ ದೇವ್ರು ಏನೋ ಕಲೆ ಕೊಟ್ಟವ್ ನಿಮ್ಗೆ. ನನಗೂ ಆಸೆ ಕಣೋ ಅಂತೀನಿ. ಬನ್ನಿ ಸಾರ್ ಅಂತಾನೆ. ನಮ್ಗೆ ಗೊತ್ತಿಲ್ಲ, ಅದು ಅಭ್ಯಾಸ ಎಲ್ಲ ಗೊತ್ತಿಲ್ಲ ನಮ್ಗೆ. ಅದೆಲ್ಲ ನಾವೇನೋ ಬಂದಿಲ್ಲ ಅಂತೀವಲ್ಲ, ನಾವು ಬೇಡವರು ಗುರು ಕೊಟ್ಬಿಡು ಅಂತೀವಿ, ಈಸ್ಕೊತೀವಿ, ತಗೊಂಡು ಜನಗಳಿಗೆ ಪೇಸ್ ಅಂದ್ರೆ ಈ ಸಿನಿಮಾದಲ್ಲಿ ಸಾಂಗ್ ಬರೆಯೋಕೆ ತುಂಬಾ ಜನ ನಿಮ್ಮ ಬಡವರಿಗೆ ಅವಕಾಶ ಕೊಟ್ಟಿದ್ದೀರಾ. ಹಾಡೋದಕ್ಕೂ ಇನ್ ಸ್ವಲ್ಪ ಜನಕ್ಕೆ ಅವಕಾಶ ಕೊಡ್ಬೋದಿತ್ತು. ಹಾಡ್ತಾವ್ರ ಬ್ರದರ್. ಈಗ ಅರ್ಜುನ್ ಅವರು ರಂಗ ಏನೋ ಮಗನೇ ಈ ಸಾಂಗು ಐಶ್ವರ್ಯ ಅವ್ರಿಗೆ ಕೊಟ್ಟಿದ್ದಾರೆ. ಐಶ್ವರ್ಯ ಅವ್ರಿಗೆ ಇಲ್ಲ, ನಾವು ಬೇರೆ ಕೈಲಿ ಹಿಂದಿಲಿ ಆಡಿಸ್ತಾ ಇದ್ವಿ. ಆಮೇಲೆ ಹಿಂದಿ ಇದನ್ನ ಇವ್ರ ಕೈಲಿ ಆಡಿಸಿದ್ದಾರೆ, ನಮ್ಮ ಮಂಗಳೂರು ಕೈಲಿ ಆಡಿಸಿದ್ದಾರೆ. ತಮಿಳ್ ಬಂದ್ಬಿಟ್ಟು ರಾಜಲಕ್ಷ್ಮಿ ಆಡಿದ್ದಾರೆ, ಮಲಯಾಳಂ ಸಿತಾರ ಆಡಿದ್ದಾರೆ. ಎಲ್ಲ ಆಲ್ಮೋಸ್ಟ್ ಆಲ್ ಹೊಸಬ್ರನೆ. ಎಲ್ಲರಿಗೂ ನಾವು ಚಾನ್ಸ್ ಕೊಡ್ತಾ ಇರ್ತೀವಿ. ಇವಾಗ ಇಲ್ಲಿ ಸಾಂಗ್ ಬರ್ದಿರೋದು ಮಂಜು ಬರ್ದಿದ್ದಾನೆ, ಅಂತಮ್ಮ ಜೋಡೆ ತಗೊಂಡ್ ಬರ್ದಿದ್ದ. ಇದು ಸ್ವಲ್ಪ ಇದ್ರ ಸಾಂಗ್ ಅಲ್ಲ, ಸ್ಪೆಷಲ್ ಸಾಂಗ್ ಅಂದ್ಬಿಟ್ಟು ನಾನು ಬರ್ದಿದ್ದೆ. ಸೊ ಈ ತರ ಪ್ರತಿಯೊಬ್ರು ಯಾರು ಟ್ಯಾಲೆಂಟ್ ಇದೆ, ಯಾರು ಇದು ಬರ್ತಾರೆ 100% ಕೊಡ್ತೀನಿ ಗುರು. ನಾನು ಆರಾಮಾಗಿ ಕೂತಿರ್ತೀನಿ, ತೊಂದರೆ ಇಲ್ಲ ನನಗೆ. ಸೊ ನನಗೇನಾದ್ರೆ ಯಾರು ಬಂದ್ರು ಬೆಳೆಸ್ತೀನಿ ನಾನು. ಯಾರು ಬರ್ಲಿ, ಅವ್ರ ಟ್ಯಾಲೆಂಟ್ ಇತ್ತ ಕರ್ಕೊಂಡ್ ಬಿಡ್ತೀನಿ ಮೇಲ್ಗಡೆ ಸ್ಟೇಜ್ ಮೇಲೆ ಬಂದ್ರು ಅಂತ. ನಾನು ಇವತ್ತು ಅಷ್ಟೇ ನಮ್ಮ ಹುಡುಗರೆಲ್ಲ ಕರಿತಿರ್ತೀನಿ ಯಾವಾಗ್ಲೂ, ಲೈವ್ ಬರ್ಲ ಸ್ಟೇಜ್ ಮೇಲೆ, ನಿಮ್ಮನ್ನ ನೀವು ತೋರಿಸ್ಕೊಳ್ರು, ಇಲ್ಲ ಕಷ್ಟ ಕಂಡ್ರು ಬೆಳೆಯಕ್ಕೆ ಅಂತ. ಆಮೇಲೆ ನನ್ನ ಇಟ್ಕೊಂಡು ನನ್ನೇ ತೋರಿಸ್ತಾರೆ, ಪ್ರೇಮ್ ಇದ್ದಾನೆ ಅಂತ. ನನ್ನ ಬಿಟ್ಬಿಟ್ಟು ಹೋಗ್ರಿ ಬಿಡಿ ಮಕ್ಳ ನೀವು ಅಂತಿರ್ತೀನಿ. ಹಂಗೆ ಸರ್, ಇಲ್ಲಿ ಇಲ್ಲ ಮಾಡ್ತೀನಿ ಮಗನೇ. ಇದು ಸ್ವಲ್ಪ ಹೆಚ್ಚು ಕಮ್ಮಿ ಒಂದು ಸ್ವಲ್ಪ ಆಗ್ತವೆ. ಸಮ್ಟೈಮ್ ಏನೋ ಹೇಳ್ತೀವಲ್ಲ, ಸಮ್ಟೈಮ್ ಆಗ್ತವೆ. ಸೊ ಮಾಡಕಂದ ಈಗ ಶುರು ಮಾಡ್ತೀನಿ. ಅವ್ರ ಜೊತೆ ಇನ್ನ 3-4 ಪಿಕ್ಚರ್ ಮಾಡಕ್ ಬಿಡ್ತೀನಲ್ಲ ಇವಾಗ. ವರ್ಷಕ್ಕೊಂದು ಅವ್ನಿಗೆ ಯಾರು ಅವ್ನು ರೆಡಿ ಬರಲ್ಲ ಅಂತ ಮಗ. ಹಾ, ನಿನ್ನ ವರ್ಷಕ್ಕೊಂದು ಸಿನಿಮಾ ಮಾಡಕ್ ಬರಲ್ಲ ನನ್ನ ಜೊತೆ ನೀನು. ಹೆಂಗ ನಮ್ಮ ಐದ ಅವನು. ಸರ್, 4 ಸಾಂಗ್ ಆಯ್ತು, 2 ಟೀಸರ್ ಆಯ್ತು. ಏಪ್ರಿಲ್ 30ರವರೆಗೂ ಮತ್ತೆ ಏನ್ ಎಕ್ಸ್ಪೆಕ್ಟ್ ಮಾಡ್ಬೋದು? ಮತ್ತೆ ಪ್ಯಾನ್ ಇಂಡಿಯಾ ಮೂವಿ ಆಗಿರೋ ಕಾರಣ ರಿಲೀಸ್ಗೆ ಬೇರೆ ಸಿಟಿಗಳಿಗೆ ಪ್ರಮೋಷನ್ಸ್ ಏನ್ ಪ್ಲಾನ್ ಮಾಡ್ಕೊಂಡಿದ್ದೀರಾ? ಇವತ್ತು ಟೀಮ್ ಇದೆ, KVN ಟೀಮ್ ಇದೆ, ಅದಕ್ಕೆ ಒಂದು ಟೀಮ್ ಇಟ್ಟಿದ್ದಾರೆ. ಎನಿಥಿಂಗ್ಸ್ ಅದು ಪ್ರೊಡಕ್ಷನ್ ಕಡೆಯಿಂದ ಇದು ಮಾಡ್ತಾರೆ, ಎಲ್ಲೆಲ್ಲಿ ಏನೇನು ಮಾಡ್ಬೇಕು, ಏನೇನು ಪ್ಲಾನ್ ಮಾಡ್ಬೇಕು ಅಂತ. ಸೊ ಅದು ಪ್ರೊಡಕ್ಷನ್ ಟೀಮ್ ಇಂದಾನೆ
ಪ್ಲಾನ್ ಮಾಡ್ಕೊಂಡು ನನಗೆ ಅಪ್ಡೇಟ್ ಕೊಡ್ತಾರೆ. ಸೊ ಅದ್ರ ಪ್ರಕಾರ ನಾವು ಮಾಡ್ಕೊಡ್ತೀನಿ. ಯಾಕಂದ್ರೆ ನನ್ನ ಹತ್ರ ಸರ್ಕಲ್ಗಳಿದೆ, ಇನ್ನ ಬೇಜಾನ್ ಇನ್ನ 2 ಸಾಂಗ್ಸ್ ಇದೆ, ಟ್ರೈಲರ್ ಇದೆ, ಅಂಡ್ ಇನ್ನ ಸುಮಾರು ಕಂಟೆಂಟ್ಗಳಿವೆ ನಮ್ಮ ಹತ್ರ. ಅವನ್ನೆಲ್ಲ ಬಿಡ್ಬೇಕಂದ್ರೆ ನಾನು ಟೈಮ್ ಕೊಡ್ತೀನಿ. ಸೊ ಅವ್ರೇನು ಪ್ಲಾನ್ ಮಾಡಿ ಕೊಡ್ತಾರೆ, ಅದ್ರ ಪ್ರಕಾರ ನಾನು ಮೂವ್ ಮಾಡ್ತೀನಿ. ಸುಪ್ರೀತ್ ಸರ್ಗೆ ಸರ್, ಈಗ ಜನನಾಯಕನ್, ಟಾಕ್ಸಿಕ್ ಮತ್ತೆ KD 3 ಸಿನಿಮಾಗಳು 1000+ crores ಇನ್ವೆಸ್ಟ್ಮೆಂಟ್ ಅಂತ ಏನಿದೆ. KVN ಮೇಲೆ ಎಷ್ಟು ಮಟ್ಟಿಗೆ ಒತ್ತಡ ಆಯ್ತು ಅಂತ? ಸರ್, ಈಗ ಏನು ಪೋಸ್ಟ್ಪೋನ್ ಆಗಿದೆ ಯಾವುದೂ ಸಹ ಇಂಟೆನ್ಷನ್ ಇಲ್ಲ, ಇಟ್ ವಾಸ್ ಆಕ್ಸಿಡೆಂಟಲ್. ಸೊ ಇಂಪ್ಯಾಕ್ಟ್ ಅಂತ ಹೇಳೋದಕ್ಕೆ ಬಂದರೆ ಡೆಫಿನೆಟ್ಲಿ ಆ ಟೈಮಿಗೆ ಬಂದರೆ ಇಟ್ ವುಡ್ ಹ್ಯಾವ್ ಬಿನ್ ಗುಡ್, ಬಟ್ ಈಗ ಪೋಸ್ಟ್ಪೋನ್ ಆಗಿದೆ, ವಿ ಹ್ಯಾವ್ ಟು ಅಕ್ಸೆಪ್ಟ್ ಇಟ್ ಸರ್. ಈಗೇನು ನೆಕ್ಸ್ಟು ನ್ಯೂ ಡೇಟ್ಸ್ ಬಂದಿದೆ, ಆ ಡೇಟ್ಸ್ಗೆಲ್ಲ ಆನ್ ಟೈಮ್ ಬರುತ್ತೆ. ನೋರಾಜಿ ನಮಸ್ತೆ. ಐ ಥಿಂಕ್ ಇಲ್ಲಿ ಕಾರ್ತಿಕ್ ಫ್ರಮ್ ಕರ್ನಾಟಕ. ನಾನು ಈ ಹಾಡನ್ನ ಐಶ್ವರ್ಯ ರಂಗರಾಜನ್ ಹಾಡೋಕ್ಕಿಂತ ಮುಂಚೆ ಶ್ರೇಯಾ ಘೋಷಾಲ್ ಅವ್ರ ಹತ್ರ ಹಾಡಿಸ್ಬೇಕು ಅಂತ ಹೇಳಿ ತುಂಬಾ ಕಾದಿದ್ರಿ, ನಿಮ್ಗೆ ತುಂಬಾ ಅದ್ರ ಬಗ್ಗೆ ನಿರೀಕ್ಷೆ ಇತ್ತು, ಅವರೇ ಹಾಡಬೇಕು ಅಂತ ಹೇಳಿ. ಅದು ನಿಜಾನ? ಅಲ್ಲ, ಆ ಟೈಮಲ್ಲಿ ನಾನು ಆಡಿಸ್ಬೇಕು ಅಂದ್ಬಿಟ್ಟು ಕಾಯ್ತಿದ್ದೆ. ಆ್ಯಕ್ಚುಲಿ ಇಸ್ ಟ್ರೂ, ನಾನು ಎಲ್ಲ ಸಿನಿಮಾಗೂ ಶ್ರೇಯ ಒಂದೊಂದು ಸಾಂಗ್ ಆಡ್ತಿದ್ದಾರೆ. ಬಟ್ ಅವಾಗ ಇರಲಿಲ್ಲ, ಅವ್ರು US ಅಲ್ಲಿದ್ದರು. ಆ ಟೈಮಲ್ಲಿ ಇದಾಯಿತು. ಮತ್ತು ಇವರು ಚೆನ್ನಾಗಿ ಆಡಿದ್ರು ಕೂಡ. ಆಮೇಲೆ ಅರ್ಜುನ್ ಹೇಳಿದ್ರು, ಬಿಟ್ಬಿಡಿ ಸರ್, ತುಂಬ ಚೆನ್ನಾಗಿ ಆಡಿದ್ದಾರೆ, ಅವ್ರ ಕೆಲ ಏನು ಆಡಿಸ್ತಾರೆ, ಇವರು ಬಿಟ್ಬಿಡಿ ಅಂತಂದ್ರು. ಸೊ ಲೆಟ್ಸ್ ಬಿಟ್ವಿ, ಸೂಪರ್ ಆಗಿದೆ. ಈಗ ರಿಜೆಕ್ಟ್ ಮಾಡಿದ್ರು ಈ ಸಾಂಗ್ ಅನ್ನುವಂಥದ್ದು ಇದೆ ಸರ್. ಇಲ್ಲ ಹೆಂಗ್ರೆ ಇದೆ, ನನ್ನ ಸಾಂಗ್ ಎಲ್ಲ ಆಡೋರೆ ಅದಕ್ಕೆ ಯಾಕೆ ಮಾಡ್ಬಿಡ್ತಾರೆ? ಏನಕ್ಕೆ? ಕಾರಣ ಏನಕ್ಕೆ? ಅದೇ ನಾವು ಕೇಳ್ತಾ ಇರೋದು. ಅದು ನನಗೂ ಗೊತ್ತಿಲ್ಲ ಕಾರಣ ಏನಪ್ಪ ಅಂತ, ನನಗೂ ಗೊತ್ತಿಲ್ಲ ಏನಕ್ಕೆ. ಇಲ್ಲ ಆಡ್ತಾರೆ ಎಲ್ಲ ಸಾಂಗು ಆಡ್ತಾರೆ. ಯಾಕೆ ಪಾಪ ಆಡಲ್ಲ? ಎಲ್ಲ ಸಾಂಗು ಆಡ್ಯಾರೆ. ಅದೆಲ್ಲ ತಪ್ಪು, ಅವ್ರ ಬಗ್ಗೆ ಸುಮ್ಮನೆ ಮಾತಾಡಬಾರ್ದು ನಾವು. ನಾನ್ಸೆನ್ಸ್ ಅದು. ಧ್ರುವ ಸರ್ಜಾ. ಓಕೆ, ಲಾಸ್ಟ್ 5 questions. ಬಟ್ ನಿಮ್ಮ ಫ್ಯಾನ್ಸ್ ಪ್ರತಿ ಸಲ 3 ವರ್ಷ 4 ವರ್ಷ ಕಾಯ್ಬೇಕು. ಸೊ ಆಸ್ ಅನ್ ಆಕ್ಟರ್ ಈ ಡಿಲೇ ಬಗ್ಗೆ ನೀವು, ಐ ಮೀನ್, ಹೌ ಡು ಯು ಹ್ಯಾವ್ ಟು ಪುಟ್ ಇಟ್? ಇನ್ನು ಕಾಯಿಸ್ತಾ ಇಲ್ಲ ಬ್ರೋ, ಸಿನಿಮಾ ಮಾಡ್ತಾ ಇದ್ದೀವಿ, ಇದು ರಿಲೀಸ್ ಆಗುತ್ತೆ. KD ರಿಲೀಸ್ ಆಗಿ ಒಂದು ಸ್ವಲ್ಪ ತಿಂಗಳವರೆಗೆ ನೆಕ್ಸ್ಟ್ ಸಿನಿಮಾ ರಿಲೀಸ್ ಆಗುತ್ತೆ. ಅಲ್ಲ, ಬಟ್ ನೀವು ಮಾರ್ಟಿನ್ ಸ್ಟಾರ್ಟ್ ಮಾಡಿದಾಗಲೂ KD ಸ್ಟಾರ್ಟ್ ಮಾಡಿದಾಗಲೂ ಐ ಮೀನ್ ಇದೇ ಆಶಯದಿಂದ ಸ್ಟಾರ್ಟ್ ಮಾಡಿರ್ತೀರಾ, 6 ತಿಂಗಳು 9 ತಿಂಗಳು ರಿಲೀಸ್ ಮಾಡಬೇಕು ಅಂತ. ಬಟ್ ಡಿಲೇ ಆಗ್ತಾನೆ ಇದೆ. ಅಂದ್ರೆ ನಿಮ್ಗೆ ಗೊತ್ತಿರುತ್ತೆ, ಧ್ರುವ ಅಂದ್ರೆ ಬಿಡಪ್ಪ, ಅದು 3 ವರ್ಷ 4 ವರ್ಷದ ಯೋಜನೆ ಅನ್ನೋ ಥರ. ಸೊ ಅದನ್ನ ಅಳ್ಸೋಕೆ ನಿಮ್ಮ ಪ್ರಯತ್ನ ಹೇಗಿದೆ? ಟೆನ್ಷನ್ ಆಗ್ಬಿಡಿ ಬ್ರೋ, ಥಿಯೇಟರ್ ಮುಂದೆ ಫಂಕ್ಷನ್ ಮಾಡಬೇಡಿ. ಪ್ರೇಮ್ ಸರ್, ಓಕೆ, ಲಾಸ್ಟ್ 4 questions. ಈ ಸಾಂಗ್ ಶೂಟಿಂಗ್ Last ಮಾಡೋದು, question. ಈ ಸಾಂಗ್ ನ ಇಷ್ಟು ದಿನ ಶೂಟ್ ಮಾಡಿದ್ರಿ, ಈ ಸಂಜು ಬಾಬಾಗಿ ಚಡ್ಡಿ ಟವಲ್ ಕನ್ವೆ ಹೇಗ್ ಮಾಡಿದ್ರಿ? ಸಂಜು ಬಾಬಾ ಲೈಕ್ ನಮ್ಮ ಅಣ್ಣ ಶಿವಣ್ಣ ಇದ್ದಂಗೆ, ಶಿವರಾಜ್ ಕುಮಾರ್ ಇದ್ದಂಗೆ ಇಲ್ಲಿ. ಏನಕ್ಕೆ ಅಂದ್ರೆ ಒಂದ್ಸಲ ಈ ಸಾಂಗಿನ ಸ್ಫೂರ್ತಿ ಹೇಗೆ ಸರ್? ಒಂದು ಬಾಟ್ಲು ಸ್ಫೂರ್ತಿ, ಒಂದು ಬಾಟ್ಲು, ಏನ್ ಬಾಟ್ಲು? ಎಣ್ಣೆ ಬಾಟ್ಲು, ಉಪ್ಪಿನಕಾಯಿ. ನೀವು ಏನೇನೋ ಅರ್ಥ ಮಾಡ್ಕೊಂಡು ನಂಗೆ ಇದ್ ಮಾಡ್ಬಿಟ್ರಪ್ಪ. ಅಯ್ಯೋ ನೀವು ತಿರ್ಗಿ ಆಮೇಲೆ ನನ್ನ ಮೇಲೆ ಎಂತ ಸಾಂಗ್ಗಳು. ಅರ್ಜುನ್ ಸರ್ ಅಲ್ಲ ಅವ್ರ ಮಗ, ನಾವೇನಂತ ಬರ್ತೀವಿ ಸಾಂಗ್ ಇದನ್ನ? ಎಣ್ಣೆ ಬಾಟ್ಲು ಉಪ್ಪಿನಕಾಯಿ. ಎಣ್ಣೆ ಬಾಟ್ಲು ಉಪ್ಪಿನಕಾಯಿ. ಮಗ ನೀನ್ ಸಾಂಗ್ ಫಸ್ಟ್ ಚರಣ ಕೇಳಿದ ತಕ್ಷಣ ಬಾಟ್ಲು, ನೆಕ್ಸ್ಟ್ ಚರಣ ಕೇಳು ಉಪ್ಪಿನಕಾಯಿ. ಮನ್ಸನಿಗೆ ಯಾರೇ ಆಗ್ಲಿ ಏನೇ ಆಗ್ಲಿ ಆ 2 ಮಾತ್ರ ಎಣ್ಣೆ ಹೊಡಿಬೇಕಾದ್ರೆ ಉಪ್ಪಿನಕಾಯಿ ಬೇಕೇ ಬೇಕು, ಉಪ್ಪಿನಕಾಯಿ ಇದ್ದಾಗ ಎಣ್ಣೆ ಬೇಕೇ ಬೇಕು. ಇದನ್ನ ಇಟ್ಕೊಂಡು ಮಾಡಿದೀನಿ. ಅಲ್ಲ, ಮಧ್ಯದಲ್ಲಿ ಸೆಸ್ ಬಂದ್ಬಿಟ್ಟಿದೆಯಲ್ಲ ಸರ್. ಅಲ್ಲ, ಸ್ಟಾರ್ಟಿಂಗ್ ಹುಡುಗರಿಗೆ ಸುಮ್ಮನೆ. ಧ್ರುವ ಸರ್ ಇಲ್ಲಿ ಓಕೆ, ಇಲ್ಲಿ ಧ್ರುವ ಸರ್ ಇಲ್ಲಿ ಇಲ್ಲಿ ಈ ಸಿನಿಮಾದಲ್ಲಿ ನಾನು ಕ್ರಿಮಿನಲ್ ಒಂದು ವಿಷಯ ಕೇಳಕ್ಕೆ ಇಷ್ಟಪಡ್ತೀನಿ. ಅಂದರೆ ಕ್ರಿಮಿನಲ್ ಶೂಟಿಂಗ್ ಟೈಮಲ್ಲಿ, ಮೇಕಿಂಗ್ ಮಾಡೋ ಟೈಮಲ್ಲಿ ತುಂಬ ಜನ ಫ್ಯಾನ್ಸ್ಗಳು ಬಂದು ಫೋಟೋ ತೊಗೊಳೋದು ರೀಸೆಂಟಾಗಿ ಸಿಕ್ತು. ನನಗೆ ಇಲ್ಲಿ ಕನೆಕ್ಟ್ ಆಗಿದ್ದು ಪರ್ಸ್ನಲಿ, ಆ ವಿಡಿಯೋಗಳಿಗೆ ಇನ್ಸ್ಟಾಗ್ರಾಮಲ್ಲಿ ರೀಲ್ ಅಪ್ಲೋಡ್ ಮಾಡಬೇಕಾದ್ರೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕಲ್ಲಿ ನನಗೊಂದು 5-6 ಜನ ಹೀರೋಗಳದ್ದು ಸಾಂಗ್ ಬಂತು. ಅಭಿಮಾನಿಗಳೇ ನಮ್ಮನೆ ದೇವರು ಅಂತ ಕೂಡ ಬಂತು. ಗುರುವೇ ನಿನ್ನ ಆಟವಲ್ಲೋರು ಯಾರು ಬಂತು. ಅಂದರೆ ಇಲ್ಲಿ ಇನ್ ಟರ್ಮ್ಸ್ ಆಫ್ ಇದು ಧ್ರುವ ಸರ್ಜಾ ಸಿನಿಮಾ ಆಗಿದ್ರೂ ಎಲ್ಲ ಹೀರೋಗಳನ್ನು ಸೆಲೆಬ್ರೇಟ್ ಮಾಡುವಂತಹ ಹಾಡನ್ನು ನಿಮ್ಮ ವಿಡಿಯೋಗೆ ಬಳಸಿ ಜನ ಎಮೋಷ್ನಲಿ ಸೆಲೆಬ್ರೇಟ್ ಮಾಡ್ತಿದ್ದಾರೆ. ಇದನ್ನ ಆಸ್ ಅ ಹೀರೋ ಆಗಿ ಹೌ ಯು ಆರ್ ಗೋಯಿಂಗ್ ಟು ರಿಸೀವ್? ಇದು ನಾನು ಒಬ್ಬ ಮಾಡ್ತಾ ಇದ್ದೀನಿ ಅಂದ್ರೆ ತಪ್ಪಾಗತ್ತೆ. ಎಲ್ಲ ನಮ್ಮ ಹಿರಿಕರೆಲ್ಲ ಮಾಡ್ಕೊಂಡ್ ಬಂದಿರೋದೆ ಅಲ್ವಾ? ಇವಾಗ ಯಾರನ್ನ ನಿಮ್ಮನ್ನ ಪ್ರೀತಿಯಿಂದ ಮಾತಾಡೋದು ಬಂದ್ರೆ ಏನು ಮಾತಾಡ್ತೀರಾ? ಪ್ರೀತಿಯಿಂದನೇ ಮಾತಾಡಿಸ್ಬೇಕು. ಸೊ ಅದನ್ನೇ ಮಾಡ್ತಾರೆ. ಸೊ ಅದನ್ನ ಈಗ ಸೋಷಿಯಲ್ ಮೀಡಿಯಾ ಇರೋದ್ರಿಂದ ಎಡಿಟ್ ಮಾಡಿ ಹಾಕ್ತಾರೆ. ಸೊ ಖುಷಿ ಆಗುತ್ತೆ ನನಗೂ.
ಈಗ ಗ್ಯಾಡ್ಜೆಟ್ಸ್ ಯುಗದಲ್ಲಿ ನಾವು ಪರಸ್ಪರವಾಗಿ ಮೀಟ್ ಮಾಡ್ತೀವಿ ಅನ್ನೋದು ಕಮ್ಮಿ ಆಗಿದೆ. ಸೊ ನಾನು ಐ ಲವ್ ಟು ಮೀಟ್. ನಾನು ಇಷ್ಟಪಡ್ತಾ ಇದ್ದಾರೆ ಅಂದರೆ ಪ್ರತಿ ಭಾನುವಾರ ನಾನು ಮೀಟ್ ಮಾಡ್ತೀನಿ. ಸೊ ಅದು ಇದ್ದೇ ಇದೆ. ಸೊ ನಾನು ಯೂಶಲಿ ಹೇಳ್ತಾ ಇರ್ತೀನಿ, ನಮಗೆ ಯಾರನ್ನ ಟೈಮ್ ಕೊಡ್ತಾ ಇದ್ದಾರೆ ಅಂದರೆ ಅವರು ಫ್ಯಾಮಿಲಿನ ಬಿಟ್ಟು ನಮಗೆ ವ್ಯಾಲ್ಯೂ ಮಾಡ್ತಾ ಇದ್ದಾರೆ, ಆ ಟೈಮ್ನ ನಮಗೆ ಕೊಡ್ತಾ ಇದ್ದಾರೆ ಅಂದರೆ ಡೆಫಿನೆಟ್ಲಿ ನಮಗೆ ಅದು ತುಂಬಾ ಖುಷಿ ಆಗುತ್ತೆ. ನಾನು ಯಾವಾಗಲೂ ಅದರ ಬಗ್ಗೆ ಯೋಚನೆ ಮಾಡ್ತೀನಿ. ಏನು ಒಂದು ಭಾನುವಾರ ಎಲ್ಲರೂ ಬರೋದು ನಿಲ್ಲಿಸ್ಬಿಟ್ರೆ ಹಿಂಗೆ ಅಂತ, ಅದು ಯಾವತ್ತೂ ಬರಬಾರ್ದು ಅಂತ ಪ್ರತಿ ದಿವಸನೂ ಕಷ್ಟಪಡ್ತಾ ಇದ್ದೀನಿ. ಇದು ನಾನಂತಲ್ಲ, ಎಲ್ಲ ಆ್ಯಕ್ಟರ್ಸು ಹಿಂಗೆ. ಲಾಸ್ಟ್ ಕ್ವೆಶನ್ ಸರ್, ದಿಸ್ ಇಸ್ ದ ಲಾಸ್ಟ್ ಕ್ವೆಶನ್. ಮೈಕ್ ಇಸ್ಕೊಡಿ ಸರ್. ಮೈಕ್ ಕೊಡೋ ಯಾರು? ಮೈಕ್ ಸರ್ ಮೈಕ್ ಇಫ್ ಯು ಡೋಂಟ್ ಮೈಂಡ್. ಇಲ್ಲಿ ಬಂದಿದೆ ನೋಡಿ ಮೈಕ್. ಅಂಡ್ ದಿಸ್ ಇಸ್ ದ ಲಾಸ್ಟ್ ಕ್ವೆಶನ್. ಧ್ರುವ ಸರ್, ಮಾರ್ಟಿನ್ ಸಿನಿಮಾ ಮೇಲೆ ಫ್ಯಾನ್ಸ್ ತುಂಬಾ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ರು. ಎಲ್ಲ ಒಂದು ಕಡೆ ಅವರು ಸಿನಿಮಾ ನೋಡಿ ಡಿಸಪಾಯಿಂಟ್ ಆದ್ರು ಅಂತ ಸುದ್ದಿ. ಆ್ಯಂಡ್ ಈಗ KD ಸಿನಿಮಾ ಮೇಲೆ ಏನು ನಿಮಗೆ ಎಕ್ಸ್ಪೆಕ್ಟೇಷನ್ ಇದೆ? ಆ್ಯಂಡ್ ಪ್ರೇಮ್ ಸರ್ ಅಂದರೆ ಅವರು ಯಾವ ಮಾಡಿ ಸಿನಿಮಾ ಯಾವ್ದು ಪ್ರಾಪರ್ ಎಲ್ಲ ಹಿಟ್ಟೆ, ಬಟ್ ಈ ಸಿನಿಮಾದಲ್ಲಿ ನೀವು ಏನು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದೀರಾ ಅಂದರೆ ಫ್ಯಾನ್ಸು ನೀವು ಎಲ್ಲ? ಅಂದರೆ ಇದು ಫ್ಯಾಮಿಲಿ ಓರಿಯೆಂಟೆಡ್ ಸಿನಿಮಾ ಆಗಿರೋದ್ರಿಂದ ನೀವು ಫ್ಯಾಮಿಲಿ ಪರ್ಸನ್ ಬ್ರೋ? ಹೌದು ಸರ್. ನಿಮ್ಮ ತಂದೆ ತಾಯಿಗೆ ಇಷ್ಟ ಆಗುತ್ತೆ. ಪ್ರೇಮ್ ಸರ್. ಓಕೆ ಐ ಸರ್ ವಿ ಡನ್ ವಿತ್ ದ ಕ್ವೆಶ್ಚನ್. ನೋಡಿಕೊಂಡ್ರಪ್ಪ, ಸುಮ್ಮನೆ ಮೊದ್ಲೇನೆ ನಾನ್ ಸೆನ್ಸ್ಗಳು. ಏನ್ ಗೊತ್ತಾ, ಇಲ್ಲಿ ಕಿರಿಕ್ ಮಾಡ್ಕೊಳ್ಳೋದು. ನಮ್ಮ ಕಡೆ ಫ್ಯಾನ್ಸಿಂಗೆ ಅವ್ರ ಕಡೆ ಫ್ಯಾನ್ಸ್ ಇಂತು ಯಾರು ಇಲ್ಲ, ಎಲ್ಲ ಕನ್ನಡ ಫ್ಯಾನ್ಸ್ಗಳೇ. ಮಗ ಕನ್ನಡ ಸಿನಿಮಾ, ನಮ್ಮ ಸಿನಿಮಾ, ಕನ್ನಡ ಸಿನಿಮಾಗಳೇ ಫ್ಯಾನ್ಸ್ಗಳು ಎಲ್ಲರೂ. ಧ್ರುವರ್ ಫ್ಯಾನ್ಸ್ ಆಗಲಿ, ಸುದೀಪ್ ಅವ್ರ ಫ್ಯಾನ್ಸ್ ಆಗಲಿ, ದರ್ಶನ್ ಅವ್ರ ಫ್ಯಾನ್ಸ್ ಆಗಲಿ, ಎಲ್ಲ ಕಿಚ್ಚೋರ್ ಫ್ಯಾನ್ಸ್ ಆಗಲಿ, ಎಲ್ಲ ಫ್ಯಾನ್ಸ್ಗಳು ಎಲ್ಲ ಒಂದೇ. ಬಿಕಾಸ್ ಕನ್ನಡ ಸಿನಿಮಾ ಅಂದ ತಕ್ಷಣ ಡಾಕ್ಟರ್ ರಾಜ್ಕುಮಾರ್ ಹೇಳಿಲ್ವಾ, ನಮ್ದು ನಮ್ಮ ಮನೆ, ನಮ್ಮ ತಾಯಿ, ನಮ್ಮ ಎತ್ತೋಳ್ನ ಯಾವ ಕಾಲ ಹೇಳೋದ್ ಬೇಡ, ದಯವಿಟ್ಟು ಅಪ್ಪಾಜಿ ಹೇಳ್ದಂಗೆ ಹಂಗೆ ಬದುಕೋಣ. ದಯವಿಟ್ಟು ಯಾರು ನ್ಯೂಸೆನ್ಸ್ ಏನದು ಪೈಲಿಸಿ ಮಾಡ್ಬೇಡ್ರಪ್ಪ ದಮ್ಮಯ್ಯ ಅಂತೀನಿ. ಇದೇ ಸಿನಿಮಾದಲ್ಲಿ ರೇಷ್ಮಾ ಇಲ್ಲಿ ನಿಮಿಷ ರೇಷ್ಮಾ ಅವರೇ ಕ್ಯಾರೆಕ್ಟರ್ ಬರೆಯೋದು, ನಾನು ಕ್ಯಾರೆಕ್ಟರ್ಸ್ಗಳಿಗೆ ಕ್ಯಾರೆಕ್ಟರ್ ಬರೆಯೋದು. ರೇಷ್ಮಾ ಬರ್ತೀನಿ ಪ್ರೇಮ ನಿಮಿಷ ರೇಷ್ಮಾ ಬಂದ್ರು ಅದೇ ಹಿಂದಿ ಸಿನಿಮಾಗೂ ಈ ಸಿನಿಮಾಗೂ ಪ್ರೇಮ್ ಗಡಿನಲ್ಲಿ ಎಷ್ಟು ಅಪ್ಡೇಟ್ ಆಗಿದ್ದೀರಾ? ಹೇಗಿತ್ತು ನಿಮ್ಮ ಪಾತ್ರ? ಸರ್ ಈ ಪಾತ್ರ ಬಂದು ನನಗೆ ತುಂಬ ಭಯ ಆಗ್ತಿತ್ತು ಸ್ಟಾರ್ಟಿಂಗಲ್ಲಿ ಹೇಗೆ ಮಾಡಲಿ ಅಂತ. ಸೊ ಯಾಕಂದರೆ ಇದು ಕಂಪ್ಲೀಟ್ಲಿ ಆಪೋಸಿಟ್, ನಾನಿರೋ ನನ್ನ ಪರ್ಸ್ನಾಲಿಟಿಗಿಂತ ಕಂಪ್ಲೀಟ್ಲಿ ಆಪೋಸಿಟ್ ಇದೆ ಈ ಪಾತ್ರ. ಸೊ ತುಂಬಾ ವರ್ಕ್ಶಾಪ್ಸ್ ಮಾಡಿದ್ವಿ. ಪ್ರತಿಯೊಂದು ಲುಕ್ ಆಗಿರಲಿ ಅಥವಾ ಅವಳು ಮಾತಾಡೋ ಮಚಲಕ್ಷ್ಮಿ ಮಾತಾಡೋ ರೀತಿ ಆಗಿರಲಿ ಕಂಪ್ಲೀಟ್ಲಿ ಡಿಫ್ರೆಂಟ್. ಸೊ ತುಂಬ ಕಷ್ಟವಾದ ಪಾತ್ರ, ಬಟ್ ಐ ಹೋಪ್ ಐವ್ ಡನ್ ಜಸ್ಟಿಸ್ ಟು ಇಟ್. ಆ್ಯಂಡ್ ಸರು ಪ್ರತಿ ಒಂದು ಶಾರ್ಟ್ ಮುಂಚೆ ಅಥವಾ ಪ್ರತಿ ಒಂದು ಸೀನ್ ಮುಂಚೆ ನಂಗೆ ತುಂಬ ಹೇಳ್ಕೊಟ್ಟಿದ್ದಾರೆ. ಆ್ಯಂಡ್ ಧ್ರುವ ಸರು ಅಷ್ಟೇ ನನಗೆ ತುಂಬ ಮೋಟಿವೇಟ್ ಮಾಡ್ತಾರೆ. ಏನಾದರೂ ಶಾರ್ಟ್ ಬಂದಿಲ್ಲ ಅಂದರೆ ಮಾಡೋಣ ಬಿಡಿ ಮೇಡಮ್ ಅಂತ ತುಂಬ ಕಾನ್ಫಿಡೆನ್ಸ್ ತುಂಬ್ತಾರೆ. ಆ್ಯಂಡ್ ಸಜೆಷನ್ಸ್ ಕೊಡ್ತಾರೆ. ಇಲ್ಲ, ಇಡೀ ಟೀಮ್ ನನಗೆ ತುಂಬಾ ಒಂದು ಲರ್ನಿಂಗ್ ಎಕ್ಸ್ಪೀರಿಯನ್ಸ್ ಆಗಿತ್ತು ಸರ್. ಸರ್ no we are done with the questions. Let's do the photo opportunity. Main important ಏನು ಆಗ್ತಾ ಇರ್ತೀವಿ ಟೇಸ್ಟ್ಗೆ ಅಂತ. ಪ್ರೇಮ್ ಸರ್ ಬನ್ನಿ ಮೇಡಮ್, ನಿಮ್ಗೆ ಕಳಿಸಿವೆ ನಾವು, ನೀವು ಚೆನ್ನಾಗಿದ್ದೀವಿ, ಬನ್ನಿ ಮೇಡಮ್, ನೀವು ಲವ್ ಯು ಮೇಡಮ್. ಓಕೆ ಸರ್, ಒಂದು ಫೋಟೋ ಆಪರ್ಚುನಿಟಿ. ನಾನು ನೋರಾ, ನೋರಾ, ನನ್ನ ಹಾಡು ಸರ್ಸೆ ಬಿಡುಗಡೆ ಆಗಿದೆ. ನೋಡಿ ಎಂಜಾಯ್ ಮಾಡಿ ಅಷ್ಟೇ. ಥ್ಯಾಂಕ್ ಯು ನೋರಾ, ಥ್ಯಾಂಕ್ ಯು ವೆರಿ ಮಚ್. Okay, let's have the photo opportunity.